ಶಾಸಕ ಮುನಿರತ್ನ ವಿರುದ್ಧ ಈಗ ಜಾತಿ ನಿಂದನೆಯ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವೈಯಾಲಿಕಾವಲ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿರೋದು. ಒಂದು ಜೀವ ಬೆದರಿಕೆ ವಿಚಾರವಾಗಿ ಎಫ್ಐಆರ್, 2 ಜಾತಿ ನಿಂದನೆಯಡಿ ಕೇಸ್. ಈಗ ಜೀವ ಬೆದರಿಕೆ ಪ್ರಕರಣದಲ್ಲಿ 4 ವಿರುದ್ಧ ಕೇಸ್ ದಾಖಲಾಗಿರೋದು. ಅದರಲ್ಲಿ ಶಾಸಕ ಮುನಿರತ್ನ A1, ಆಪ್ತ ಸಹಾಯಕ ವಿಜಯ್ ಕುಮಾರ್ A2, ಸೆಕ್ಯೂರಿಟಿ ಅಭಿಷೇಕ್ A3, ವಸಂತ್ ಕುಮಾರ್ A4 ಈ ರೀತಿಯಾಗಿ ಎಫ್ಐಆರ್ ದಾಖಲಾಗಿರೋದು. ಚಲುವರಾಜು ಅನ್ನೋರು ನೀಡಿದ ದೂರಿನಡಿ ಒಂದು ಜಾತಿ ಜೀವ ಬೆದರಿಕೆ ಕೇಸ್ ದಾಖಲಾಗಿದೆ. ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ನೀಡಿದ ದೂರಿನ ಮೇರೆಗೆ ಜಾತಿ ನಿಂದನೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ವಿಚಾರವಾಗಿ ದಾಖಲಾದ ದೂರಿನ ಅನ್ವಯ ಶಾಸಕ ಮುನಿರತ್ನ ವಿರುದ್ಧ 2 ಎಫ್ಐಆರ್ ಆಗಿದೆ. ಒಂದು ಜಾತಿ ನಿಂದನೆ, ಮತ್ತೊಂದು ಜೀವ ಬೆದರಿಕೆ. ಧಮಕಿ ಹಾಕಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ. ವಾರ್ಡ್ನಲ್ಲಿ ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂತೀನಿ, 5:15ಗೆಲ್ಲ ವಾರ್ಡಿಗೆ ಬಂದುಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋವಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ, ಆ ದಲಿತರ ಜೊತೆಲಿ ತಿಂದು ತಟ್ಟೆಗೆ ಎತ್ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡಿ ಅವ್ರನ್ನೆಲ್ಲ ತೆಗ್ದಾಗ ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗ್ದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ. ಆಮೇಲೆ ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳೇ ಇರೋದು, ಗಂಡು ಮಕ್ಕಳಿಲ್ಲ. ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ. ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಬೇಡ, ನನ್ನ ಹೆಂಡ್ತಿ ಮಕ್ಕಳು ಬಿಜಿ ಬಂದುಬಿಡ್ತಾರೆ, ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವ್ರ ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ. ಮೊನ್ನೆ ನೈಟು 9ನೇ ತಾರೀಕು 9:30-10:30ನಲ್ಲಿ ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ. ಶಾಸಕ ಮುನಿರತ್ನ ವಿರುದ್ಧ ಈಗ ಜಾತಿ ನಿಂದನೆಯ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವೈಯಾಲಿಕಾವಲ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿರೋದು. ಒಂದು ಜೀವ ಬೆದರಿಕೆ ವಿಚಾರವಾಗಿ ಎಫ್ಐಆರ್, 2 ಜಾತಿ ನಿಂದನೆಯಡಿ ಕೇಸ್. ಈಗ ಜೀವ ಬೆದರಿಕೆ ಪ್ರಕರಣದಲ್ಲಿ 4 ವಿರುದ್ಧ ಕೇಸ್ ದಾಖಲಾಗಿರೋದು. ಅದರಲ್ಲಿ ಶಾಸಕ ಮುನಿರತ್ನ A1, ಆಪ್ತ ಸಹಾಯಕ ವಿಜಯ್ ಕುಮಾರ್ A2, ಸೆಕ್ಯೂರಿಟಿ ಅಭಿಷೇಕ್ A3, ವಸಂತ್ ಕುಮಾರ್ A4 ಈ ರೀತಿಯಾಗಿ ಎಫ್ಐಆರ್ ದಾಖಲಾಗಿರೋದು. ಚಲುವರಾಜು ಅನ್ನೋರು ನೀಡಿದ ದೂರಿನಡಿ ಒಂದು ಜಾತಿ ಜೀವ ಬೆದರಿಕೆ ಕೇಸ್ ದಾಖಲಾಗಿದೆ. ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ನೀಡಿದ ದೂರಿನ ಮೇರೆಗೆ ಜಾತಿ ನಿಂದನೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ವಿಚಾರವಾಗಿ ದಾಖಲಾದ ದೂರಿನ ಅನ್ವಯ ಶಾಸಕ ಮುನಿರತ್ನ ವಿರುದ್ಧ 2 ಎಫ್ಐಆರ್ ಆಗಿದೆ. ಒಂದು ಜಾತಿ ನಿಂದನೆ, ಮತ್ತೊಂದು ಜೀವ ಬೆದರಿಕೆ. ಧಮಕಿ ಹಾಕಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ. ವಾರ್ಡ್ನಲ್ಲಿ ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂತೀನಿ, 5:15ಗೆಲ್ಲ ವಾರ್ಡಿಗೆ ಬಂದುಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋವಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ, ಆ ದಲಿತರ ಜೊತೆಲಿ ತಿಂದು ತಟ್ಟೆಗೆ ಎತ್ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡಿ ಅವ್ರನ್ನೆಲ್ಲ ತೆಗ್ದಾಗ ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗ್ದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ. ಆಮೇಲೆ ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳೇ ಇರೋದು, ಗಂಡು ಮಕ್ಕಳಿಲ್ಲ. ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ. ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಬೇಡ, ನನ್ನ ಹೆಂಡ್ತಿ ಮಕ್ಕಳು ಬಿಜಿ ಬಂದುಬಿಡ್ತಾರೆ, ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವ್ರ ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ. ಮೊನ್ನೆ ನೈಟು 9ನೇ ತಾರೀಕು 9:30-10:30ನಲ್ಲಿ ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ. ಶಾಸಕ ಮುನಿರತ್ನ ವಿರುದ್ಧ ಈಗ ಜಾತಿ ನಿಂದನೆಯ ಆರೋಪ ಕೇಳಿ ಬರ್ತಾ ಇದೆ.
ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವೈಯಾಲಿಕಾವಲ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿರೋದು. ಒಂದು ಜೀವ ಬೆದರಿಕೆ ವಿಚಾರವಾಗಿ ಎಫ್ಐಆರ್, 2 ಜಾತಿ ನಿಂದನೆಯಡಿ ಕೇಸ್. ಈಗ ಜೀವ ಬೆದರಿಕೆ ಪ್ರಕರಣದಲ್ಲಿ 4 ವಿರುದ್ಧ ಕೇಸ್ ದಾಖಲಾಗಿರೋದು. ಅದರಲ್ಲಿ ಶಾಸಕ ಮುನಿರತ್ನ A1, ಆಪ್ತ ಸಹಾಯಕ ವಿಜಯ್ ಕುಮಾರ್ A2, ಸೆಕ್ಯೂರಿಟಿ ಅಭಿಷೇಕ್ A3, ವಸಂತ್ ಕುಮಾರ್ A4 ಈ ರೀತಿಯಾಗಿ ಎಫ್ಐಆರ್ ದಾಖಲಾಗಿರೋದು. ಚಲುವರಾಜು ಅನ್ನೋರು ನೀಡಿದ ದೂರಿನಡಿ ಒಂದು ಜಾತಿ ಜೀವ ಬೆದರಿಕೆ ಕೇಸ್ ದಾಖಲಾಗಿದೆ. ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ನೀಡಿದ ದೂರಿನ ಮೇರೆಗೆ ಜಾತಿ ನಿಂದನೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ವಿಚಾರವಾಗಿ ದಾಖಲಾದ ದೂರಿನ ಅನ್ವಯ ಶಾಸಕ ಮುನಿರತ್ನ ವಿರುದ್ಧ 2 ಎಫ್ಐಆರ್ ಆಗಿದೆ. ಒಂದು ಜಾತಿ ನಿಂದನೆ, ಮತ್ತೊಂದು ಜೀವ ಬೆದರಿಕೆ. ಧಮಕಿ ಹಾಕಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ. ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂತೀನಿ, 5:15 ವಾರ್ಡಿಗೆ ಬಂದುಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋವಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ, ಆ ದಲಿತರ ಜೊತೆಲಿ ತಟ್ಟೆಗೆ ಎತ್ತು ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡೋದು ಅವ್ರನ್ನೆಲ್ಲ ತೆಗೆದಾಗ ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗೆದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ. ಆಮೇಲೆ ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳೇ ಇರೋದು, ಗಂಡು ಮಕ್ಕಳಿಲ್ಲ. ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ. ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಬೇಡ, ನನ್ನ ಹೆಂಡ್ತಿ ಮಕ್ಕಳು ಬಿಜಿ ಬಂದುಬಿಡ್ತಾರೆ, ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವ್ರ ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ. ಮೊನ್ನೆ ನೈಟ್ 9ನೇ ತಾರೀಕು 9:30-10:30 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗ. ಶಾಸಕ ಮುನಿರತ್ನ ವಿರುದ್ಧ ಈಗ ಜಾತಿ ನಿಂದನೆಯ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವೈಯಾಲಿಕಾವಲ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿರೋದು. ಒಂದು ಜೀವ ಬೆದರಿಕೆ ವಿಚಾರವಾಗಿ ಎಫ್ಐಆರ್, 2 ಜಾತಿ ನಿಂದನೆಯಡಿ ಕೇಸ್. ಈಗ ಜೀವ ಬೆದರಿಕೆ ಪ್ರಕರಣದಲ್ಲಿ 4 ವಿರುದ್ಧ ಕೇಸ್ ದಾಖಲಾಗಿರೋದು. ಅದರಲ್ಲಿ ಶಾಸಕ ಮುನಿರತ್ನ A1, ಆಪ್ತ ಸಹಾಯಕ ವಿಜಯ್ ಕುಮಾರ್ A2, ಸೆಕ್ಯೂರಿಟಿ ಅಭಿಷೇಕ್ A3, ವಸಂತ್ ಕುಮಾರ್ A4 ಈ ರೀತಿಯಾಗಿ ಎಫ್ಐಆರ್ ದಾಖಲಾಗಿರೋದು. ಚಲುವರಾಜು ಅನ್ನೋರು ನೀಡಿದ ದೂರಿನಡಿ ಒಂದು ಜಾತಿ ಜೀವ ಬೆದರಿಕೆ ಕೇಸ್ ದಾಖಲಾಗಿದೆ. ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ನೀಡಿದ ದೂರಿನ ಮೇರೆಗೆ ಜಾತಿ ನಿಂದನೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ವಿಚಾರವಾಗಿ ದಾಖಲಾದ ದೂರಿನ ಅನ್ವಯ ಶಾಸಕ ಮುನಿರತ್ನ ವಿರುದ್ಧ 2 ಎಫ್ಐಆರ್ ಆಗಿದೆ. ಒಂದು ಜಾತಿ ನಿಂದನೆ, ಮತ್ತೊಂದು ಜೀವ ಬೆದರಿಕೆ. ಧಮಕಿ ಹಾಕಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ. ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂತೀನಿ, 5:15 ವಾರ್ಡಿಗೆ ಬಂದುಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋವಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ, ಆ ದಲಿತರ ಜೊತೆಲಿ ತಟ್ಟೆಗೆ ಎತ್ತು ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡೋದು ಅವ್ರನ್ನೆಲ್ಲ ತೆಗೆದಾಗ ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗೆದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ. ಆಮೇಲೆ ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳೇ ಇರೋದು, ಗಂಡು ಮಕ್ಕಳಿಲ್ಲ. ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ. ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಬೇಡ, ನನ್ನ ಹೆಂಡ್ತಿ ಮಕ್ಕಳು ಬಿಜಿ ಬಂದುಬಿಡ್ತಾರೆ, ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವ್ರ ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ. ಮೊನ್ನೆ ನೈಟ್ 9ನೇ ತಾರೀಕು 9:30-10:30 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ.